ನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಸೋನಿ ಇವರ ಸ್ಮರಣಾರ್ಥ ಆಯೋಜನೆ. ಈಗ ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಕಳೆದ 30 ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ. ಸದ್ಯ ಜಾತಿ ಗಣತಿ ಮುಕ್ತಾಯದ ಹಂತದಲ್ಲಿದ್ದು ಜೂನ್ ತಿಂಗಳೊಳಗೆ ಒಳ ಮೀಸಲಾತಿ ಜಾರಿಯಾಗುವ ನಿರೀಕ್ಷೆಯಿದೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯರವರು ತಿಳಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕೈಗೊಂಡಿದ್ದ ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಎಚ್ ಆಂಜನೇಯರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಹಲವು ವರ್ಷಗಳ ಹೋರಾಟದ ಫಲವಾಗಿ ಜಾತಿ ಗಣತಿ ನಡೆಯುತ್ತಿದ್ದು ಈಗಾಗಲೇ ಅಂತಿಮ ಘಟ್ಟ ತಲುಪುತ್ತಿದೆ. ಇದೇ ತಿಂಗಳ ಕೊನೆಯಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕೆಂದು ಸುದ್ದಿಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕಳೆದ 30-35 ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗರು ಅವರಿಗೆ ನ್ಯಾಯವಾಗಿ ದೊರಕಬೇಕಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯ ದೊರೀತಾ ಇಲ್ಲ ಅಂತಂದೇಳಿ ಎಲ್ಲ ಕಡೆಗೂ ಕೂಡ ಚಳವಳಿಯನ್ನು, ಹೋರಾಟವನ್ನು, ಸಂಗ್ರಾಮವನ್ನು ಮಾಡ್ಕೊಂಬಂದರು. ಆದರೆ ಒಳ ಮೀಸಲಾತಿ ಜಾರಿ ಆಗಲಿಲ್ಲ. ಕಾರಣ, ಜಾರಿ ಮಾಡಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇರಲಿಲ್ಲ. ಅಂಥ ಒಂದು ಅಧಿಕಾರ ಇದ್ದದ್ದು ಪಾರ್ಲಿಮೆಂಟ್ನಲ್ಲೂ ಕೂಡ ಅಂಥ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥ ರಾಜಕೀಯ ಇಚ್ಛಾಶಕ್ತಿಯನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಕೊನೆಗೆ ನಾವು ಸುಪ್ರೀಂ ಕೋರ್ಟು ಮೆಟ್ಲೇರಿ ಅಲ್ಲಿ ಸಮರ್ಥವಾದಂಥ ಒಂದು ವಾದ ಮಂಡಿಸಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಘನ ನ್ಯಾಯಾಲಯದ ಗಮನಕ್ಕೆ ತಂದಾದ ಮೇಲೆ ಘನ ನ್ಯಾಯಾಲಯ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂಥ ಐತಿಹಾಸಿಕವಾದಂಥ ಒಂದು ತೀರ್ಪು ಹೊರಬರುತ್ತೆ. ಆ ತೀರ್ಪಿನ ಅನ್ವಯ ಈಗ ಒಳ ಮೀಸಲಾತಿ ನಮಗೆ ದೊರೀತೈತಿ ಎಂಬತಕ್ಕಂಥ ಆಶಾ ಭಾವನೆಯಿಂದ ನಾವಿದ್ದೀವಿ. ಈ ತೀರ್ಪು ಬರ್ತಿದ್ದಂತೆ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಕೊಡಲಿಕ್ಕಿದ್ದಂಥ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಿದ್ದಾವೆ. ನಾವು ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತಂದೇಳಿ ಅಕ್ಟೋಬರ್ 28ನೇ ತಾರೀಕು ಸಚಿವ ಸಂಪುಟದ ಸಭೆ ಕರೆದು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವ್ರನ್ನ ನೇಮಕ ಮಾಡ್ತಾರೆ. ನಾಗಮೋಹನ್ ದಾಸ್ ಅವರು ಈಗಾಗಲೇ ಮೇ 5ರಿಂದ ಈ ಜೂನ್ 8ನೇ ತಾರೀಕಿನವರೆಗೂ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಎಷ್ಟಿದೆ, ಅವರ ಹಿಂದುಳಿಕೆ ಏನು ಎಂಬುದರ ಬಗ್ಗೆ ಸರ್ವೆ, ಜಾತಿ ಗಣತಿ ನಡೀತಾ ಇದೆ. ಅದು 8ನೇ ತಾರೀಕು ಮುಗಿದಾದ ಮೇಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಆ ವರದಿನ ಕೂಡಲೇ ಸ್ವೀಕಾರ ಮಾಡಿ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ತರಬೇಕು. ಸಾಧ್ಯವಾದರೆ ಸಚಿವ ಸಂಪುಟದಲ್ಲೇ ನೀವು ಮಾಡಿ, ಇಲ್ಲ ಒಂದು ವಿಶೇಷವಾದಂಥ ವಿಧಾನಸಭೆ ಅಧಿವೇಶನ ಅಂದರೂ ಕರೆದು ಮಾಡಿ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಆಗಬೇಕು. ಜೂನ್ ಕೊನೆಯಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು. ಎಲ್ಲರಿಗೂ ಕೂಡ ಒಳ ಮೀಸಲಾತಿಯ ಸೌಲಭ್ಯ ದೊರೀಬೇಕು. ಈ ಕಾರಣದಿಂದ ಅದು ಕೊಟ್ಟ ಆದಮೇಲೆ ನಾವು ದೊಡ್ಡದಾಗಿ ನಮ್ಮ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದು ರಾಯಚೂರಿನಲ್ಲಿ ದೊಡ್ಡದಾದಂಥ ಒಂದು ಸಮಾವೇಶ ಮಾಡಿ ಅಲ್ಲಿ ಮಾದಿಗರ ವಿಜಯೋತ್ಸವ ಮತ್ತು ಈ ಒಂದು ಸೌಕರ್ಯವನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಅಭಿನಂದನೆ ಸಮಾರಂಭ. ಜೊತೆಗೆ ಎಲ್ಲ ಪಕ್ಷದವರು ಕೂಡ ಈ ಒಳ ಮೀಸಲಾತಿಯನ್ನು ಸಪೋರ್ಟ್ ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಹೇಳುವಂಥ ಕಾರ್ಯವನ್ನು ಮಾಡ್ತೀವಿ. ಹೊಸಪೇಟೆ ನಗರದ 35ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಅಣ್ಣಿಕೇರಿ ಪ್ರದೇಶದಲ್ಲಿನ ನವನಗರದಲ್ಲಿನ ಕೊಳಗೇರಿ ನಿವಾಸಿಗರು ಕನಿಷ್ಠ ಮೂಲ ಸೌಕರ್ಯದಿಂದ ವಂಚಿತಗೊಂಡಿದ್ದಾರೆ. ನಗರಸಭಾ ಅಧಿಕಾರಿಗಳು, ಸದಸ್ಯರು ಹಾಗೂ ಶಾಸಕರು ಇತ್ತ ಗಮನ ಹರಿಸಬೇಕಾದ ಅವಶ್ಯವಿದೆ. ಹೌದು, ಈ ಭಾಗದಲ್ಲಿ ಕಳೆದ 30 ವರ್ಷಗಳಿಂದ ಬಡ ಕುಟುಂಬದವರು ಶೀಟ್ಗಳ ಮನೆ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಲ್ಲಿ ರಸ್ತೆಗಳಾಗಲಿ, ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ
ಬೀದಿ ದೀಪ, ಚರಂಡಿ ಹಾಗೂ ಶೌಚಾಲಯಗಳು ಇಲ್ಲದಿರೋದ್ರಿಂದ ಇಲ್ಲಿನ ನಿವಾಸಿಗರು ಕನಿಷ್ಠ ಮೂಲ ಸೌಕರ್ಯದಿಂದ ವಂಚಿತಗೊಂಡಿದ್ದಾರೆ. ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇವರ ನೋವನ್ನ ಆಲಿಸಬೇಕಾದ ಅವಶ್ಯವಿದೆ. 35ನೇ ವಾರ್ಡನ್ ಇದು. ಈಗ ಒಂದು 30 ವರ್ಷ 25 ವರ್ಷ 30 ವರ್ಷ ಇದ್ದೀವಿ ಸರ್. ನಾವು ಏನು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಲೆಟ್ರಿನಿನ ವ್ಯವಸ್ಥೆ ಇಲ್ಲ, ಮನೆಗಳ್ದು ಯಾವುದು ಏನೂ ಇಲ್ಲ. ಇಲ್ಲಿ ಯಾರು ಬಂದು ಏನು ಕೇಳಂಗಿಲ್ಲ, ಕರೆಂಟಿಂದು ಇಲ್ಲ, ಯಾವುದು ವ್ಯವಸ್ಥೆ ಇಲ್ಲ ಸರ್. ನಮಗೆ ನಾವು ಎಲ್ಲರನ್ನೂ ಓಟ್ ಹಾಕಕ್ಕೆ ಬಂದಾಗ ಕೇಳಿ ಸರ್, ನಾವು ಚರಂಡಿ ಮಾಡಿಕೊಡ್ರಿ, ಲೆಟ್ರಿನಿಂದು ಬಾತ್ರೂಮಿಂದು ವ್ಯವಸ್ಥೆ ಮಾಡಿಕೊಡ್ರಿ, ಮನೆಗಳು ಪಟ್ಟ ಮಾಡಿಕೊಡ್ರಿ ಅಂತ ಯಾರು ಮೈಗೆ ಹಚ್ಕೊಂಡ್ಲಿಲ್ಲ. ಬರ್ತಾರೆ ಅವಾಗಿನ ಪೂರ್ತಕ್ಕೆ ಹ್ಞೂ ಅಂತಾರೆ, ಹೋಗಿಬಿಡ್ತಾರೆ. ತಿರುಗಿ ಒಳ್ಳೆ ನೋಡೋದಿಲ್ಲ. 30 ವರ್ಷ ಆಯ್ತು ನಾವು ಇಲ್ಲಿರಕತ್ತಿ. ಹೊಸಪೇಟೆ ರೋಟರಿ ಕ್ಲಬ್ನಿಂದ ಹಲವು ಜನಪರ ಕಾರ್ಯಗಳನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಅದರಲ್ಲಿ ಉಚಿತ ಆರೋಗ್ಯ ತಪಾಸಣೆಯೂ ಒಂದಾಗಿದ್ದು, ದಿನಾಂಕ 8ರಂದು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗಿದೆ. ಆರ್ಡಿ ಸೋನಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ದೇವೇಂದ್ರ ಕುಮಾರ್ ಸೋನಿರವರ ಸವಿನೆನಪಿನಾರ್ಥ ಇವರ ಕುಟುಂಬದ ಸಹಕಾರದಿಂದಾಗಿ ಹೊಸಪೇಟೆ ರೋಟರಿ ಕ್ಲಬ್ನಿಂದ ದಿನಾಂಕ 8ರಂದು ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಭಾಗವಾಗಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರು ಹಾಗೂ ತಂಡದಿಂದ ಹೆಸರು ನೋಂದಾಯಿಸಿದ ವ್ಯಕ್ತಿಗಳ ಹೃದಯ ರೋಗ, ಕ್ಯಾನ್ಸರ್, ಮೂತ್ರಪಿಂಡದಲ್ಲಿ ಕಲ್ಲು ಕಾಯಿಲೆಗಳ ಕುರಿತು ತಪಾಸಣೆ ನಡೆಸಿ ವೈದ್ಯಕೀಯ ಸಲಹೆ ನೀಡಿದ್ರು. ಸಪ್ತಗಿರಿ ಆಸ್ಪತ್ರೆನ PRO ಮತ್ತು ಕ್ಯಾಂಪ್ ಕೋಆರ್ಡಿನೇಟರ್, ಹೊಸಪೇಟೆಯಲ್ಲಿರುವಂಥ ರೋಟರಿ ಕ್ಲಬ್ ಮತ್ತು ಸಪ್ತಗಿರಿ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಅಥವಾ ಎರಡನೇ ಭಾನುವಾರದಂದು ಪ್ರತಿ ತಿಂಗಳು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. ಈ ವಿಶೇಷ ಆರೋಗ್ಯ ಶಿಬಿರ ಅಂದರೆ ಹೃದಯ ರೋಗ ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರುವುದು, ನರರೋಗ, ಕ್ಯಾನ್ಸರ್ ಮತ್ತು ಮೂತ್ರಪಿಂಡದಲ್ಲಿ ಕಲ್ಲು, ಇಂಥ ಗಂಭೀರವಾದ ಯಾವುದೇ ಕಾಯಿಲೆಗಳು ಕಂಡು ಬಂದಲ್ಲಿ ಈ ಒಂದು ರೋಟರಿ ಕ್ಲಬ್ನಲ್ಲಿ ಉಚಿತವಾಗಿ ತಪಾಸಣೆ ಮಾಡಲಾಗುತ್ತದೆ. ತಪಾಸಣೆ ಆದ ನಂತರದಲ್ಲಿ ಯಾವುದೇ ರೋಗಿಗೆ ಹೃದಯ ರೋಗ ತೊಂದರೆ ಇರ್ಬೋದು, ನರರೋಗ ತೊಂದರೆ ಇರ್ಬೋದು, ಕ್ಯಾನ್ಸರ್ ತೊಂದರೆ ಇರ್ಬೋದು, ಈ ಥರದ ಕಾಯಿಲೆ ಕಂಡು ಬಂದಲ್ಲಿ ಅವರಿಗೆ ಉಚಿತವಾಗಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಕರೆದುಕೊಂಡು ಹೋಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಮತ್ತು ಯಾವುದೇ ತಪಾಸಣೆಯಲ್ಲಿ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಸಂಪೂರ್ಣವಾಗಿ ಉಚಿತ ಮಾಡಿ ರೇಷನ್ ಕಾರ್ಡ್ನಲ್ಲಿ ಉಚಿತವಾಗಿ ಮಾಡಿಕೊಡ್ತಿದ್ದೀವಿ. ಇಲ್ಲದಿದ್ದರೆ ಸಂಪೂರ್ಣ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇವೆ. ಇನ್ನು ಸತತ 6ನೇ ಶಿಬಿರ ಇದಾಗಿದ್ದು, ಶಿಬಿರದ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಇಚ್ಛಿಸುವವರು ರೋಟರಿ ಕ್ಲಬ್ನ API ಆಸ್ಪತ್ರೆಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬೇಕೆಂದು ರೋಟರಿ ಕ್ಲಬ್ನ ಸೆಕ್ರೆಟರಿ ವೀರಭದ್ರರವರು ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರೋಟರಿ ಸೆಕ್ರೆಟರಿ ವೀರಭದ್ರ ಅಂತೇಳಿ ಮಾತಾಡೋದು. ನಾವು ರೋಟರಿ ಕ್ಲಬ್ಬಿಂದ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಸಪ್ತಗಿರಿ ಹಾಸ್ಪಿಟಲ್ ಅವ್ರ ಜೊತೆ ಟೈಅಪ್ ಆಗಿ ಸತತ ಇದು 6ನೇ ಕ್ಯಾಂಪ್ ಆಗಿದೆ. ಸೊ ಇಲ್ಲಿ ಹೃದಯ ಸಂಬಂಧಪಟ್ಟಿದ್ದು, ಕಿಡ್ನಿ ಅಥವಾ ನರ್ವ ಸಂಬಂಧಪಟ್ಟಿದ್ದು, ಪಿಂಡಕೋಶ ಸಂಬಂಧಪಟ್ಟಿದ್ದ ರೋಗಗಳನ್ನ ಐಡೆಂಟಿಫೈ ಮಾಡಿ ಇಲ್ಲಿಂದ ಬೆಂಗಳೂರಿಗೆ ನಾವೇ ಕಳಿಸ್ಕೊಡ್ತೀವಿ. ಸೊ ಬೆಂಗಳೂರಲ್ಲಿ ಹೆಚ್ಚಿನ ಒಂದು ಆಪರೇಷನ್ ಏನಾದರೂ ಮಾಡೋದಿದ್ದರೆ BPL ಕಾರ್ಡ್ ಆ ಥರ ಇದ್ದರೆ ಫ್ರೀಯಾಗಿ ಮಾಡಿಕೊಡ್ತಾ ಒಂದು ವ್ಯವಸ್ಥೆ ಸಪ್ತಗಿರಿ ಹಾಸ್ಪಿಟಲ್ ಅವ್ರದ್ದಿದೆ. ಸತತವಾಗಿ ಇದು 6ನೇ ಕ್ಯಾಂಪ್ ಆಗೋದ್ರಿಂದ ಜನ ಸ್ವಲ್ಪ ಕಡಿಮೆ ಆಗ್ತಿದ್ದಾರೆ. ದಯಮಾಡಿ ತಾವು ತಮ್ಮ ಅಕ್ಕಪಕ್ಕದವರಿಗೆ ಯಾರಿಗಾದರೂ ಈ ಥರ ಹೃದಯ ಸಂಬಂಧಪಟ್ಟಿದ ಕಾಯಿಲೆ ಅಥವಾ ಏನಾದರೂ ಇದ್ದರೆ ದಯಮಾಡಿ ತಿಳಿಸೋದ್ರಿಂದ ನಮಗೂ ಅನುಕೂಲ ಆಗುತ್ತೆ. ಯಾರಾದರೂ ಏನಾದರೂ ಸಮಸ್ಯೆ ಇದ್ದರೆ ನಮ್ಮದು API ಹಾಸ್ಪಿಟಲ್ ರೆಗ್ಯುಲರ್ ಆಗಿರುತ್ತೆ, ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವೊಂದು ಡೇಟಾ ಮೇಂಟೈನ್ ಮಾಡಿ ಈಗ ಒಂದು ಕ್ಯಾಂಪ್ ಇದ್ದಾಗ ಅವ್ರನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತೀವಿ. ಸೊ ಇಲ್ಲಿ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇರುತ್ತದೆ. ಸೊ ಹೀಗಾಗಿ ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಸಪ್ತಗಿರಿ ಹಾಸ್ಪಿಟಲಲ್ಲಿರತಕ್ಕಂಥವರು ಅವರೇ ಸ್ವತಃ PR ಅವ್ರು ಬಂದಿರ್ತಾರೆ, ಅವರು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಇನ್ನು ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯವೆನಿಸಿದವರಿಗೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗುವುದೆಂದು ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷ ಸತ್ಯನಾರಾಯಣರವರು ಈ ವೇಳೆ ತಿಳಿಸಿದ್ದಾರೆ. ಸತ್ಯನಾರಾಯಣ ಮಾಜಿ ಅಧ್ಯಕ್ಷರು ಹಾಗೂ ಈ ಕ್ಯಾಂಪಿನ ಆರೋಗ್ಯ ಚಿಕಿತ್ಸಾ ಶಿಬಿರದ ಚೇರ್ಮನ್ ಆಗಿಯೂ ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಕಳೆದ ವರ್ಷದಿಂದ ಈ ವರ್ಷದವರೆಗೆ ಈ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ನಮ್ಮ ರೋಟರಿ ಕ್ಲಬ್ ಅಂತೂ ನಿಮ್ಮೆಲ್ಲರ ಮೆಚ್ಚಿನ ಒಂದು ಸಂಸ್ಥೆ. ಯಾವುದೇ ಎಜುಕೇಷನ್ ಶಿಕ್ಷಣದ ವಿಷಯವಾಗಿರ್ಬೋದು ಹಾಗೂ ನಮ್ಮ ಆರೋಗ್ಯ ತಪಾಸಣೆ ಇರ್ಬೋದು, ಮಕ್ಕಳಿಗೆ ಸ್ಪೋರ್ಟ್ಸ್ ಬಗ್ಗೆ ಕ್ರೀಡೆ ಎನ್ಕರೇಜ್ ಮಾಡೋದಿರ್ಬೋದು, ಸಾಕಷ್ಟು ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ.
ಈ ಕ್ಯಾಂಪಿನ ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ನಡೆಯುವಂಥ ಕ್ಯಾಂಪಿನ ವಿಶೇಷತೆ ಏನಂದರೆ, ಈಗ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಬ್ಯಾಂಗ್ಳೂರು ಹೆಸರುಘಟ್ಟದಲ್ಲಿ ಇರ್ತದೆ. ಆ ಕಾಲೇಜಿಂದ ನುರಿತ ತಜ್ಞ ವೈದ್ಯರು ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಮ್ಮ ರೋಟ್ರಿ ಕ್ಲಬ್ಗೆ ಆಗಮಿಸಿ ನಾವು ನಮ್ಮಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಚೆಕಪ್ಸ್ಗೆ ಬಂದು ನೋಡಿ ಪೇಷಂಟ್ಸ್ನ ಅಲ್ಲಿಗೆ ಬೇರೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಆಪರೇಷನ್ ಅಂತ ಮುಂತಾದ ಚಿಕಿತ್ಸೆಗಳು ಅವ್ರಿಗೆ ಬೇಕಾದರೆ ಅವರು ಅಲ್ಲಿಗೆ ಹೋಗೋದಕ್ಕೆ ಸಂಪೂರ್ಣ ಪ್ರಯಾಣ ವೆಚ್ಚ ಕೂಡ, ಹೋಗೋಕ್ಕೆ ಬರೋಕ್ಕೆ ರೋಗಿಗೆ ಪ್ರಯಾಣ ವೆಚ್ಚ ಕೂಡ ಉಚಿತವಾಗಿ ನಾವು ನಮ್ಮ ದಾನಿಗಳ ಇದರಿಂದ ಅರೇಂಜ್ ಮಾಡಿರ್ತೀವಿ. ನಮ್ಮ ಆಸ್ಪತ್ರೆಯವರು, ಸಪ್ತಗಿರಿ ಆಸ್ಪತ್ರೆಯವರು ಕೂಡ ಈ ವೆಚ್ಚನ ಭರಿಸೋದಕ್ಕೆ ಅವರು ರೆಡಿ ಇರ್ತಾರೆ. ಪ್ರತಿಯೊಬ್ಬರೂ BPL ಕಾರ್ಡ್ ಇರೋರು ಇರ್ಬೋದು, ಯಶಸ್ವಿನಿ ಕಾರ್ಡು, ಆಯುಷ್ಮಾನ್ ಕಾರ್ಡ್ ಇರೋಂಥವರು ಈ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಸಂಪೂರ್ಣ ಅರ್ಹರಿರ್ತಾರೆ. ನಮ್ಮ ಕ್ಯಾಂಪು ಹೋದ ವರ್ಷದಿಂದ ಈ ವರ್ಷ ಸತತವಾಗಿ ಹತ್ತತ್ರ ಒಂದು 20 ಕ್ಯಾಂಪ್ ಆಗಿರ್ಬೋದು. ಎಲ್ಲ ಕ್ಯಾಂಪ್ಗಳನ್ನ ಉಚಿತವಾಗಿ ಮಾಡಿ 150ಕ್ಕೂ ಹೆಚ್ಚು ರೋಗಿಗಳು ಸಂಪೂರ್ಣ ಚಿಕಿತ್ಸೆ ಹೊಂದಿ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿ ಬಂದಿರ್ತಾರೆ. ಹಾಗಾಗಿ ಅವ್ರನ್ನ ಪ್ರತಿ ವಾರ ಅವ್ರು ಹೋಗಿ ಬಂದಮೇಲೆ ಅವ್ರ ಹತ್ರ ಏನೇನು ನಡೀತು, ಹೇಗಿದೆ, ಅಲ್ಲಿ ಯಾವ ಥರ ನಿಮ್ಮ ಮೂಲ ಸೌಲಭ್ಯಗಳಿತ್ತು, ನಿಮಗೆ ಏನು ತೊಂದರೆ ಆಯಿತು ಆಪರೇಷನ್ ಟೈಮಲ್ಲಿ, ಈಗ ಹೇಗಿದ್ದೀರಾ, ಮತ್ತು ಬರೀ ಅದೊಂದೇ ಅಷ್ಟಲ್ಲ, ಪೋಸ್ಟ್ ಆಪರೇಷನ್ ಟ್ರೀಟ್ಮೆಂಟ್ ಆಗಲಿ ಕೌನ್ಸಿಲಿಂಗ್ ಆಗಲಿ ಕೂಡ ನಾವು ಅವ್ರನ್ನ ಕಳಿಸ್ಕೊಟ್ಟು ಏನೇ ತೊಂದರೆ ಆದರೂ ನಮ್ಮ ರೋಟ್ರಿ ಕ್ಲಬ್ ಅದನ್ನ ಸಂಪೂರ್ಣ ಜವಾಬ್ದಾರಿ ತೊಗೊಳ್ಳೋದಲ್ಲದೆ ಇಲ್ಲಿಂದ ಸಪ್ತಗಿರಿ ನಮ್ಮ ಹೊಸಪೇಟೆಯಿಂದ ಸಪ್ತಗಿರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಕೊಂಡಿಯಾಗಿ ಸೇತುವೆಯಾಗಿ ಕೆಲಸ ಮಾಡ್ತಾ ಬಂದಿದೆ. ರೋಟ್ರಿ ಕ್ಲಬ್ ಬಗ್ಗೆ ನಿಮಗೆಲ್ಲ ನಾವು ಹೆಚ್ಚಾಗಿ ಹೇಳೋದೇನಿಲ್ಲ. ಸಂಪೂರ್ಣವಾಗಿ ರೋಟ್ರಿ ಕ್ಲಬ್ ಇರೋದು ಮಾನವ ಸೇವೆಯ ಜನಾರ್ದನ ಸೇವೆ ಅಂತ ಹೇಳೋ ಥರ ಒಂದು ವೇದವಾಕ್ಯದೊಂದಿಗೆ ನಾವು ಮುನ್ನಡೀತಾ ಇದ್ದೀವಿ ಅಂತ ಹೇಳ್ತಾ, ದಯವಿಟ್ಟು ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೋಬೇಕು. ನಿಮ್ಮಲ್ಲಿ ಹೆಚ್ಚೆಚ್ಚು ಜನಗಳನ್ನ, ಮುಖ್ಯವಾದ ನಮ್ಮ ಹಳ್ಳಿ ಜನಕ್ಕೆ, ಭಾಳ ಜನಕ್ಕೆ ಏನು ಗೋರ್ಮೆಂಟ್ ಫೆಸಿಲಿಟೀಸ್ ಇದೆ, ಏನಿಲ್ಲ ಅಂತಲೇ ಗೊತ್ತಿಲ್ಲ. ಆ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ರೋಟ್ರಿ ಕ್ಲಬ್ಗೆ ಆಗಮಿಸಿ ಭೇಟಿ ಕೊಟ್ಟು ತಿಳ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ RD ಸೋನಿ ಅಂತ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಸಹಕಾರಿ ಸಂಘದ RD ಸೋನಿ ವಿವಿಧೋದ್ದೇಶ ಸಹಕಾರಿ ನಿಯಮಿತದ ಸ್ಥಾಪನಾ ಅಧ್ಯಕ್ಷರು ಆಗಿರ್ತಾರೆ. ಅವರು ಈ ಕ್ಯಾಂಪ್ನ ಪ್ರಾಯೋಜಕತ್ವ ಅವ್ರ ಮಕ್ಕಳು ನಡೆಸ್ಕೊಡ್ತಾ ಇರ್ತಾರೆ. ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇರ್ತದೆ. ಆ ಕಾಲೇಜಿಂದ ನುರಿತ ತಜ್ಞ ವೈದ್ಯರು ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಮ್ಮ ರೋಟ್ರಿ ಕ್ಲಬ್ಗೆ ಆಗಮಿಸಿ ನಾವು ನಮ್ಮಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಚೆಕಪ್ಸ್ಗೆ ಬಂದು ನೋಡಿ ಪೇಷಂಟ್ಸ್ನ ಅಲ್ಲಿಗೆ ಬೇರೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಆಪರೇಷನ್ ಅಂತ ಮುಂತಾದ ಚಿಕಿತ್ಸೆಗಳು ಅವ್ರಿಗೆ ಬೇಕಾದರೆ ಅವರು ಅಲ್ಲಿಗೆ ಹೋಗೋದಕ್ಕೆ ಸಂಪೂರ್ಣ ಪ್ರಯಾಣ ವೆಚ್ಚ ಕೂಡ, ಹೋಗೋಕ್ಕೆ ಬರೋಕ್ಕೆ ರೋಗಿಗೆ ಪ್ರಯಾಣ ವೆಚ್ಚ ಕೂಡ ಉಚಿತವಾಗಿ ನಾವು ನಮ್ಮ ದಾನಿಗಳ ಇದರಿಂದ ಅರೇಂಜ್ ಮಾಡಿರ್ತೀವಿ. ನಮ್ಮ ಆಸ್ಪತ್ರೆಯವರು, ಸಪ್ತಗಿರಿ ಆಸ್ಪತ್ರೆಯವರು ಕೂಡ ಈ ವೆಚ್ಚನ ಭರಿಸೋದಕ್ಕೆ ಅವರು ರೆಡಿ ಇರ್ತಾರೆ. ಪ್ರತಿಯೊಬ್ಬರೂ BPL ಕಾರ್ಡ್ ಇರೋರು ಇರ್ಬೋದು, ಯಶಸ್ವಿನಿ ಕಾರ್ಡು, ಆಯುಷ್ಮಾನ್ ಕಾರ್ಡ್ ಇರೋಂಥವರು ಈ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಸಂಪೂರ್ಣ ಅರ್ಹರಿರ್ತಾರೆ. ನಮ್ಮ ಕ್ಯಾಂಪು ಹೋದ ವರ್ಷದಿಂದ ಈ ವರ್ಷ ಸತತವಾಗಿ ಹತ್ತತ್ರ ಒಂದು 20 ಕ್ಯಾಂಪ್ ಆಗಿರ್ಬೋದು. ಎಲ್ಲ ಕ್ಯಾಂಪ್ಗಳನ್ನ ಉಚಿತವಾಗಿ ಮಾಡಿ 150ಕ್ಕೂ ಹೆಚ್ಚು ರೋಗಿಗಳು ಸಂಪೂರ್ಣ ಚಿಕಿತ್ಸೆ ಹೊಂದಿ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿ ಬಂದಿರ್ತಾರೆ. ಹಾಗಾಗಿ ಅವ್ರನ್ನ ಪ್ರತಿ ವಾರ ಅವ್ರು ಹೋಗಿ ಬಂದಮೇಲೆ ಅವ್ರ ಹತ್ರ ಏನೇನು ನಡೀತು, ಹೇಗಿದೆ, ಅಲ್ಲಿ ಯಾವ ಥರ ನಿಮ್ಮ ಮೂಲ ಸೌಲಭ್ಯಗಳಿತ್ತು, ನಿಮಗೆ ಏನು ತೊಂದರೆ ಆಯಿತು ಆಪರೇಷನ್ ಟೈಮಲ್ಲಿ, ಈಗ ಹೇಗಿದ್ದೀರಾ, ಮತ್ತು ಬರೀ ಅದೊಂದೇ ಅಷ್ಟಲ್ಲ, ಪೋಸ್ಟ್ ಆಪರೇಷನ್ ಟ್ರೀಟ್ಮೆಂಟ್ ಆಗಲಿ ಕೌನ್ಸಿಲಿಂಗ್ ಆಗಲಿ ಕೂಡ ನಾವು ಅವ್ರನ್ನ ಕಳಿಸ್ಕೊಟ್ಟು ಏನೇ ತೊಂದರೆ ಆದರೂ ನಮ್ಮ ರೋಟ್ರಿ ಕ್ಲಬ್ ಅದನ್ನ ಸಂಪೂರ್ಣ ಜವಾಬ್ದಾರಿ ತೊಗೊಳ್ಳೋದಲ್ಲದೆ ಇಲ್ಲಿಂದ ಸಪ್ತಗಿರಿ ನಮ್ಮ ಹೊಸಪೇಟೆಯಿಂದ ಸಪ್ತಗಿರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಕೊಂಡಿಯಾಗಿ ಸೇತುವೆಯಾಗಿ ಕೆಲಸ ಮಾಡ್ತಾ ಬಂದಿದೆ. ರೋಟ್ರಿ ಕ್ಲಬ್ ಬಗ್ಗೆ ನಿಮಗೆಲ್ಲ ನಾವು ಹೆಚ್ಚಾಗಿ ಹೇಳೋದೇನಿಲ್ಲ. ಸಂಪೂರ್ಣವಾಗಿ ರೋಟ್ರಿ ಕ್ಲಬ್ ಇರೋದು ಮಾನವ ಸೇವೆಯ ಜನಾರ್ದನ ಸೇವೆ ಅಂತ ಹೇಳೋ ಥರ ಒಂದು ವೇದವಾಕ್ಯದೊಂದಿಗೆ ನಾವು ಮುನ್ನಡೀತಾ ಇದ್ದೀವಿ ಅಂತ ಹೇಳ್ತಾ, ದಯವಿಟ್ಟು ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೋಬೇಕು. ನಿಮ್ಮಲ್ಲಿ ಹೆಚ್ಚೆಚ್ಚು ಜನಗಳನ್ನ, ಮುಖ್ಯವಾದ ನಮ್ಮ ಹಳ್ಳಿ ಜನಕ್ಕೆ, ಭಾಳ ಜನಕ್ಕೆ ಏನು ಗೋರ್ಮೆಂಟ್ ಫೆಸಿಲಿಟೀಸ್ ಇದೆ, ಏನಿಲ್ಲ ಅಂತಲೇ ಗೊತ್ತಿಲ್ಲ. ಆ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ರೋಟ್ರಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇವರ ಸ್ಮರಣಾರ್ಥ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.